ಹಲೋ ಡಿಯರ್ ಡಿಸಿಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ನನಗೆ ಇವತ್ತು ಕ್ವಶನ್ ಕಳ್ಸಿರೋದು ಬಂದ್ಬಿಟ್ಟು ಇಂಟಿಗ್ರೇಷನ್ ಚಾಪ್ಟರ್ ಮೇಲೆ ಇರುತ್ತೆ. ಸೊ ದ ಕ್ವಶನ್ ಇಸ್ ಈ ತರ ಇದೆ. ಸೊ ಇವ್ಯಾಲ್ಯೂಯೇಟ್ ಇಂಟಿಗ್ರಲ್ 1+2 sin x ಡಿವೈಡೆಡ್ ಬೈ cos ಸ್ಕ್ವೇರ್ x ಅಂತ ನಿಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ತರ ಕ್ವಶನ್ಸ್ ನಿಮಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, ನಿಮಗೆ ಇಂಟಿಗ್ರೇಷನ್ ಚಾಪ್ಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಕ್ವಶನ್ ನೋಡಿದ ತಕ್ಷಣ ಇದು ಯಾವ ಟಾಪಿಕ್ ಅಂಡರ್ ಅಲ್ಲಿ ಬರುತ್ತೆ ಅನ್ನೋದು ನೀವು ತುಂಬಾ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸಬ್ಸ್ಟಿಟ್ಯೂಷನ್ ಅಲ್ಲಿ ಬರುತ್ತಾ ಅಥವಾ ನಾರ್ಮಲ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಯಾವತ್ತಾದ್ರೂ ನಿಮಗೆ ಕ್ವಶನ್ ಈ ತರ ಇತ್ತು ಅಂದ್ರೆ ಡಿನಾಮಿನೇಟರ್ ನಲ್ಲಿ ಒಂದೇ ಒಂದು ಟರ್ಮ್ ಇತ್ತು, ನ್ಯೂಮರೇಟರ್ ನಲ್ಲಿ ಒಂದಕ್ಕಿಂತ ಜಾಸ್ತಿ ಟರ್ಮ್ಸ್ ಇತ್ತು ಅಂತಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಡಿನಾಮಿನೇಟರ್ ನ ಡಿವೈಡ್ ಮಾಡ್ಕೊಂತೀವಿ ಈಚ್ ಟರ್ಮ್ ಗೆ ಕೂಡ. ಸೊ ಏನ್ ಮಾಡಬೇಕು ಅಂತಂದ್ರೆ ಅವಾಗ ಸಿಂಪಲ್ ನೋಡಿ, ಈ cos ಸ್ಕ್ವೇರ್ x ನ ಎರಡು ಟರ್ಮ್ಸ್ ನ ಡಿವೈಡ್ ಮಾಡ್ಕೊಂತೀವಿ. ಸೊ ಅವಾಗ ಏನಾಗುತ್ತೆ, ಸೊ ಇಂಟಿಗ್ರಲ್ I is equal to ಇಂಟಿಗ್ರಲ್ 1 divided by cos ಸ್ಕ್ವೇರ್ x ಅಂತ ಬರ್ಕೊಂತೀನಿ. ಅಂಡ್ ಪ್ಲಸ್ ಇದೆ ಈ cos ಸ್ಕ್ವೇರ್ x ಇದಕ್ಕೂ ಸೇರುತ್ತಲ್ವಾ. ಸೊ ಹಾಗಾಗಿ ನಾನು ಈ 2 ನ ಫಸ್ಟ್ ಬರ್ಕೊಂತೀನಿ. ಇದನ್ನ ನೋಡಿ, ಈ sin x by cos ಸ್ಕ್ವೇರ್ x ನಾನು ಸ್ಪ್ಲಿಟ್ ಮಾಡ್ಕೊಂತೀನಿ. ಈ cos ಸ್ಕ್ವೇರ್ x 2 ಇರೋದ್ರಿಂದ ನಾನು ಫಸ್ಟ್ ಅಲ್ಲಿ 1 by cos x ಅಂತ ಒಂದ್ ಸಾರಿ ಬರ್ಕೊಂತೀನಿ. ಇಂಟು ಇನ್ನು ನ್ಯೂಮರೇಟರ್ ಅಲ್ಲಿ sin x ಇದೆ, sin by cos ಅಂತ ಬರ್ಕೊಂತೀನಿ. ಸೊ sin by cos ಅಂತ sin x by cos x ಅಂತ ಬರ್ಕೊಂತೀನಿ, dx ಅಂತ ಬರ್ಕೊಂತೀನಿ. ಸೊ ಐ ಹೋಪ್ ಇಲ್ಲಿವರೆಗೂ ಅರ್ಥ ಆಯ್ತು ಅಂತಂದ್ರೆ ಇನ್ನು ಮುಂದೆ ಆನ್ಸರ್ ಈಸಿಯಾಗಿ ಬರುತ್ತೆ. ವಿಚ್ ಇಸ್ ಈಕ್ವಲ್ ಟು, ಸೊ ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನ ಯೂಸ್ ಮಾಡ್ಕೊಳ್ಳಿ. 1 by cos ಸ್ಕ್ವೇರ್ x ನ ನಾವು ಡೈರೆಕ್ಟ್ ಆಗಿ ಏನಂತ ಬರೀಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ secant ಸ್ಕ್ವೇರ್ x ಪ್ಲಸ್ this 2 as it is. 1 by cos ನ ನಾವೇನಂತ ಬರೀಬಹುದು ಬೈ ಟ್ರಿಗ್ನೋಮೆಟ್ರಿ secant x ಅಂತ ಬರೀಬಹುದು. sin by cos ನ ನಾವೇನಂತ ಬರೀಬಹುದು, ಐ ಕ್ಯಾನ್ ರೈಟ್ ಇಟ್ ಆಸ್ tan x dx ಆಗುತ್ತೆ. ನಾವು ಇವೆರಡೂ ಕೂಡ ಸ್ಟ್ಯಾಂಡರ್ಡ್ ಫಾರ್ಮುಲಾಗಳಾಗಿರೋದ್ರಿಂದ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ x ಗೆ ಐ ಕ್ಯಾನ್ ರೈಟ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ x is directly formula, it is tan x plus 2 constant as it is. secant into tan x ಗೆ ನಿಮಗೆ ಆನ್ಸರ್ ಬಂದ್ಬಿಟ್ಟು secant x ಆಗುತ್ತೆ, ಡೈರೆಕ್ಟ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಆಗುತ್ತೆ, ಪ್ಲಸ್ ಸಿ ಆಗುತ್ತೆ. ಸೊ ಐ ಹೋಪ್ ನೀವು ಆಪ್ಷನ್ ನೋಡ್ತಾ ಹೋದ್ರೆ ನಿಮಗೆ tan x ಪ್ಲಸ್ 2 secant x ನಿಮಗೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದೇ ತರ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡಬೇಕಂದ್ರೆ ನಮ್ಮ ಬುಕ್ ಅಲ್ಲಿ ಇರುತ್ತೆ, ಯು ಕ್ಯಾನ್ ಪರ್ಚೇಸ್ ಅವರ್ ಬುಕ್. ಅಂಡ್ ಇದೇ ತರ ನಿಮ್ಗೆ ಏನಾದ್ರು ಯಾವುದೇ ಸಬ್ಜೆಕ್ಟ್ ಅಲ್ಲಿ ಡೌಟ್ ಇತ್ತು ಅಂತಂದ್ರೆ ಡೋಂಟ್ ಹೆಸಿಟೇಟ್. So you can send your doubts in to my WhatsApp number so that I can solve you through a video solution. Thank you so much. Bye bye.